ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. SLN ಆಸ್ಟ್ರೋಟೆಕ್, ನಾನು GK ಗುರುರಾಜ್. ಖರ್ಚಿಲ್ಲದೆ ಮಾಡುವಂತಹ ಒಂದು ಸಾಧನೆ, ನಿಯಮಬದ್ಧವಾಗಿ ಇದನ್ನು ಮಾಡಿದರೆ ನಿಮ್ಮ ಎಲ್ಲ ರೀತಿಯ ನಿಮ್ಮೊಳಗಿರುವ ಸೆಲ್ಸ್, ಹಾರ್ಮೋನ್ಸ್, ಸಪ್ತ ಧಾತುಗಳಲ್ಲಿ ತುಂಬಿರುವಂತಹ ಈ ನೆಗೆಟಿವ್ ಎನರ್ಜಿ ದೂರ ಸರಿದು ಪಾಸಿಟಿವ್ ಎನರ್ಜಿ ಚೆನ್ನಾಗಿ ನಿಮ್ಮಲ್ಲಿ ಬಂದು ಚಟುವಟಿಕೆಯನ್ನು ಮೂಡುವಂತಹ ಒಂದು ಭಾಗ ಇದು. ಬನ್ನಿ ಅದರ ಬಗ್ಗೆ ತಿಳಿಯೋಣ. ಇದೇ ತಿಂಗಳು ನಾಳೆ ಸೋಮವಾರ ಜೂನ್ 15ನೇ ತಾರೀಕು ಬರುವಂತಹ ಒಂದು ಪರ್ವ ಪುಣ್ಯಕಾಲ. ಅದು ಯಾವುದಂದ್ರೆ ಅಮಾವಾಸ್ಯೆ. ಈ ಅಮಾವಾಸ್ಯೆ ಬಹಳ ಒಳ್ಳೆಯದು. ಬಹಳ ವರ್ಷಗಳ ನಂತರ, ಅದರಲ್ಲೂ ಅಧಿಕ ಮಾಸದಲ್ಲಿ, ಅದರಲ್ಲೂ ಸೋಮವಾರ ದಿವಸ ಬರ್ತಾ ಇರೋದು ಒಂದು ಪರ್ವ ಪುಣ್ಯಕಾಲ. ಅದಕ್ಕೆ ಷಡತೀತಿ ಅಮಾವಾಸ್ಯೆ ಅಂತ ಕರೀತಾರೆ. ಮತ್ತೆ ಸೋಮವತಿ ಅಂತ. ಸೋಮವತಿ ಅಂದ್ರೆ ಸೋಮವಾರ ದಿವಸ ಅಮಾವಾಸ್ಯೆ ಬಂದಿರೋದ್ರಿಂದ ಸೋಮವಾರ ಸೋಮತೀತಿ ಅಂತ ಕರೀತಾರೆ. ಈ ಅಮಾವಾಸ್ಯೆ ದಿನಗಳಲ್ಲಿ ಖರ್ಚಿಲ್ಲದೆ ಮಾಡುವಂತಹ ಸಾಧನೆ ನಿಯಮಬದ್ಧವಾಗಿ ಅಂದ್ರೆ ಏನು ಅಂದ್ರೆ ಹೇಳ್ತೀನಿ ಕೇಳಿ. ಬೆಳಗ್ಗೆ 6ರಿಂದ 8:30 ಗಂಟೆ ಒಳಗಡೆ ಉಪ್ಪು ನೀರು ಸ್ನಾನ ಮಾಡಿ. ಎಲ್ಲ ರಾಶಿಯವರು, ಈ ರಾಶಿ ಆ ರಾಶಿ ಅಂತಲ್ಲ, ಪ್ರತಿಯೊಬ್ಬ ರಾಶಿಯವರು ಸಹಿತ, ಪ್ರತಿಯೊಬ್ಬರು ಸಹಿತ, ಸಣ್ಣ ಮಕ್ಕಳು 5 ವರ್ಷದ ಮೇಲ್ಪಟ್ಟಂತ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ಸಹಿತ ಪ್ರತಿಯೊಬ್ಬರು ಈ ಉಪ್ಪು ನೀರಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ದೇಹದೊಳಗಿರುವ ವೈರಸ್, ಆಲೋಚನೆ ಅಂತ ಕೂತಿರುತ್ತಲ್ಲ ನಮ್ಮಲ್ಲಿ ಆಲೋಚನೆ, ಈ ಆಲೋಚನೆ ಅನ್ನೋದು ನಮ್ಮಿಂದ ದೂರ ಸರಿಯುತ್ತೆ ಕೇವಲ ಉಪ್ಪು ನೀರು ಸ್ನಾನದಿಂದ. ಆದರೆ ಇದರಲ್ಲಿ ಒಂದು ನಿಯಮ ಇದೆ. ವಿಡಿಯೋ ಕೊನೆವರೆಗೂ ನೋಡಿ, ಅದು ಅರ್ಥ ಆಗತ್ತೆ. ಅದು ಮಾಡೋದ್ರಿಂದ ನಿಮ್ಮೆಲ್ಲಾ ರೀತಿಯ ನೆಗೆಟಿವ್ಸ್ ದೂರ ಸರಿಯುತ್ತೆ. ಹಲವರಿಗೆ ಹಣದ ಸಮಸ್ಯೆ ಇರುತ್ತೆ, ಕೆಲವರಿಗೆ ಮದುವೆಯ ಸಂಬಂಧ ಇರುತ್ತೆ, ಅದರ ಸಮಸ್ಯೆ ಇರುತ್ತೆ, ಇನ್ನು ಕೆಲವರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಇನ್ನು ಕೆಲವರಿಗೆ ವಿದ್ಯಾರ್ಥಿಗಳು, ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಸಹಿತ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಒಂದೊಂದು ರೀತಿಯಲ್ಲಿ ಅವ್ರಿಗೊಂದು ಮೈಂಡ್ ಸೆಟ್ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ದೊಡ್ಡವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಆಗಿರಲ್ಲ. ದೊಡ್ಡವ್ರ ಹತ್ರ ಹೇಳ್ಕೊಂಡ್ರೆ ಎಲ್ಲಿ ಅಪ್ಪ ಅಮ್ಮ ಬೈತಾರೋ ಹೊಡಿತಾರೋ ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಯಾಕಂದ್ರೆ ಅವ್ರ ಹಾರ್ಮೋನ್ಸ್ ಆ ರೀತಿ ಬೆಳೀತಾ ಇರುತ್ತೆ. ಹೇಳ್ಕೊಳ್ಳೋಕೆ ಒಂದು ರೀತಿ ಭಯ. ಆದರೆ ಹೇಗೆ ಹೇಳ್ಕೊಳ್ಳೋದು ಅನ್ನೋದು ಅವರಿಗೆ ತೋರ್ಪಡಿಸಿಕೆ ಗೊತ್ತಾಗಲ್ಲ. ಇಂತಹವರೆಗೂ ಸಣ್ಣ ಮಕ್ಕಳಿಗಾಗಿರ್ಬೋದು. ಇದರಲ್ಲಿ ಈ ಉಪ್ಪು ನೀರಲ್ಲಿ ಸ್ನಾನ ಬೇಡ ಅಂತ ಹೇಳುವಂತ, ಬೇಡ ಇದು ಈ ಉಪ್ಪು ನೀರಲ್ಲಿ ಸ್ನಾನ ಮಾಡಬಾರ್ದು ಅಂತ ಇರೋರು ಬಾಣಂತಿ, ಸಣ್ಣ ಕೂಸು ಅಂದ್ರೆ ಆಗ ತಾನೇ ಹುಟ್ಟಿರತಕ್ಕಂಥ 1, 2, 3, 4, 5 ವರ್ಷದವರೆಗೂ ಈ ಉಪ್ಪು ನೀರಲ್ಲಿ ಸ್ನಾನ ಮಾಡೋದು. ಯಾಕೆ ಅಂದ್ರೆ ಅವರಿಗೆ, ಮಕ್ಕಳಿಗೆ ನಕಾರಾತ್ಮಕ ಶಕ್ತಿಗಳೇ ಇರಲ್ಲ. ಯಾಕಂದ್ರೆ ಅವ್ರಿಗೆ ಯಾವುದು ಪ್ರಪಂಚ ಜ್ಞಾನನೇ ಇಲ್ಲದೆ ಇರೋದ್ರಿಂದ ಒಂದು ರೀತಿಯಲ್ಲಿ ಮನಸ್ಸು ಶುದ್ಧವಾಗಿರುತ್ತೆ, ಆತ್ಮಶುದ್ಧಿ ಇರುತ್ತೆ. ಅದಕ್ಕೆ ಕೇವಲ ಜ್ಞಾನ ಎದೆ ಹಾಲು ಕುಡಿಯೋದಷ್ಟೇ. ತಾಯಿ ಹಾಲು ಕುಡಿಯೋದು, ಹಸವಾದಾಗ ಅಳೋದು, ಮಲ್ಕೊಳ್ಳೋದು, ಇಷ್ಟೇ ಅದಕ್ಕೆ ಗೊತ್ತಿರೋದು. ಇನ್ನು ಉಳಿದಿದ್ದು ಯಾವುದು ಹೇಳಿಕೆಗೆ ಹೇಳಿಕೊಳ್ಳಬೇಕು ಅಂತಹ ಒಂದು ವಾತಾವರಣ ಆ ಮಗುಗೆ ಬರಲ್ಲ. ಇನ್ನ ಬಾಣಂತಿ, ಹಸಿ ಬಾಣಂತಿ ಇರೋದ್ರಿಂದ ಅವರಿಗೆ ಸಡನ್ ಆಗಿ ಉಪ್ಪು ನೀರು ಸ್ನಾನ ಆಗಬಾರ್ದು. ಅವರಿಗೆ ಆದಂತ ಒಂದು ನಿಯಮಗಳಿರುತ್ತೆ. ಆ ನಿಯಮವನ್ನು ಬಿಟ್ಟು ಬರೋದು ಬೇಡ. ಇನ್ನು ಉಳಿದವರು ಈ ಉಪ್ಪು ನೀರು ಸ್ನಾನ ಮಾಡಿದ್ರೆ ಬಹಳ ವಿಶೇಷವಾದಂತ ನಮ್ಮೊಳಗಿರುವ ಹಾರ್ಮೋನ್ಸ್, ಸೆಲ್ಸ್, ಸಪ್ತ ಧಾತುಗಳು, ಸಪ್ತ ಚಕ್ರಗಳು, ಇದೆಲ್ಲವೂ ಸಹಿತ ನ್ಯಾಚುರಲ್ ಆಗಿ ನಿಮಗೆ ಅನುಭವ ಆಗತ್ತೆ, ನಿಮಗೆ ಗೊತ್ತಾಗತ್ತೆ. ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮಲ್ಲಿರುವ ಚಕ್ರಗಳು ಸಹಜವಾಗಿ ಚಟುವಟಿಕೆಯನ್ನು ಮೂಡುತ್ತೆ. ಅದಕ್ಕೆ ಈ ಉಪ್ಪು ನೀರು ಸ್ನಾನ ಮಾಡಿದ್ರೆ ಎಲ್ಲ ರೀತಿಯ ನಮ್ಮೊಳಗಿರುವ ನೆಗೆಟಿವ್ ಹೋಗುತ್ತೆ. ಹೇಗೆ ಸ್ನಾನ ಮಾಡೋದು? ಉಪ್ಪು ನೀರು ಸ್ನಾನ ಅದನ್ನ ಹೇಳ್ತೀನಿ, ಬನ್ನಿ ಕೇಳಿ. ಮೊದಲಿಗೆ ಸಿಹಿ ನೀರು ಸ್ನಾನ ಮಾಡಿ. ಆಮೇಲೆ ಬಕೀಟಲ್ಲಿ ಉಪ್ಪು ಹಾಕೊಳ್ಳಿ. 1 ಇಡಿ 2 ಇಡಿ ಅಷ್ಟು ಉಪ್ಪು ಹಾಕೊಳ್ಳಿ. ಕಲ್ಲುಪ್ಪು ಹಾಕೋಬೇಕು. ಕಲ್ಲುಪ್ಪು ಹಾಕೊಂಡು ಆ ಉಪ್ಪು ನೀರನ್ನ ಮಧ್ಯದಲ್ಲಿ ಸ್ನಾನ ಮಾಡಿ. ಮೊದಲು ಸಿಹಿ ನೀರು ಸ್ನಾನ ಮಾಡಿ, ಮಧ್ಯದಲ್ಲಿ ಉಪ್ಪು ನೀರು ಸ್ನಾನ ಮಾಡಿ, ಕೊನೆಯಲ್ಲೂ ಮತ್ತೆ ಸಿಹಿ ನೀರು ಸ್ನಾನ ಮಾಡಿ. ಆಮೇಲೆ ನಿಮ್ಮ ದೇಹಕ್ಕೆ ಸಾಬೂನು, ಇನ್ನಿತರವಾದಂಥ ಶಾಂಪು ಇದೆಲ್ಲ ಹಚ್ಕೊಂಡು ನೀವು ಆಚೆ ಬನ್ನಿ. ಅವತ್ತಿನ ದಿವಸ ನೋಡಿ, ನಿಮ್ಮ ಮನಸ್ಸು, ನಿಮ್ಮ ಇಂದ್ರಿಯಗಳು ಅಂದ್ರೆ ನಿಮ್ಮ ಹಾರ್ಮೋನ್ಸ್ಗಳೆಲ್ಲ ಏನಿದೆ ಅದೆಲ್ಲ ತುಂಬಾ ಒಂಥರ ಏನೋ ಉಲ್ಲಾಸ, ಏನೋ ಒಂದು ರೀತಿಯಾದಂಥ ಫ್ರೆಶ್
ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮಾಡಿದವ್ರಿಗೆ ಅದು ಅನುಭವ ಆಗಿರುತ್ತೆ. ಇದು ಖಂಡಿತವೂ ಅನುಭವ ಆಗತ್ತೆ. ಇದರ ಜೊತೆಗೆ ಕೆಲವಾರು ನಮ್ಮಲ್ಲಿ ಗೊತ್ತಿಲ್ಲದೇ ಇರತಕ್ಕಂಥ ಆಲೋಚನೆಗಳು ಮನೆ ಮಾಡಿ ಕೂತ್ಕೊಂಡಿರುತ್ತೆ. ಈ ಆಲೋಚನೆಗಳೆಲ್ಲ ಈ ಉಪ್ಪು ನೀರು ಸ್ನಾನ ಮಾಡಿದ ಕೂಡಲೇ ದೂರ ಸರಿಯುತ್ತೆ. ಮತ್ತೊಂದು ವಿಷಯ ಹೇಳ್ತೀನಿ, ಈ ವಿಡಿಯೋ ಕೊನೆವರೆಗೂ ನೋಡಿ. ಮತ್ತೊಂದು ವಿಷಯ ಹೇಳ್ತೀನಿ. ಅಕಸ್ಮಾತ್ ಸಮುದ್ರ ತೀರದಲ್ಲಿರುವಂತಹ ವಾಸವಾಗಿರುವತಕ್ಕಂಥ ಮನೆ, ಅಂದ್ರೆ ಇವಾಗ ಕೆಲವು ಸಮುದ್ರ ತೀರದ ಹತ್ರ ಮನೆ ಮಾಡ್ಕೊಂಡಿರ್ತಾರೆ. ಒಂದು 1 ಕಿಲೋಮೀಟರ್ ಅಥವಾ 5 ಕಿಲೋಮೀಟರ್ 10 ಕಿಲೋಮೀಟರ್ ಇರುವಂತ ದೂರದ ಸಮೀಪದಲ್ಲಿ ವಾಸ ಮಾಡ್ಕೊಂಡಿರತಕ್ಕಂಥ ವ್ಯಕ್ತಿಗಳು ಅವರು ಮನೆಯಲ್ಲಿ ಸಿಹಿ ನೀರು ಸ್ನಾನ ಮಾಡಿ ಒಂದು ಅಲ್ಲಿ ಸಮುದ್ರ ತೀರಕ್ಕೆ ಹೋಗಿ ಸಮುದ್ರ ತೀರ ಸ್ನಾನ ಮಾಡಿದರೆ ಅವತ್ತಿನ ದಿವಸ, ಯಾಕಂದ್ರೆ ಅವತ್ತು ಸಂಕ್ರಮಣ 15ನೇ ತಾರೀಕು, ಬಹಳ 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 ಪರ್ವಕಾಲ, ಅದು ಪುಣ್ಯಕಾಲ. ಆ ಪರ್ವಕಾಲದಲ್ಲಿ ಸಮುದ್ರ ತೀರ ಸ್ನಾನ ಮಾಡಿದ್ರೆ ಅಪಾರವಾದಂಥ ನಮ್ಮಲ್ಲಿರೋ ಅನೇಕ ರೀತಿಯಾದಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಸರಿಯುತ್ತೆ, ಆಟೋಮೆಟಿಕ್ ಆಗಿ ಸರಿಯುತ್ತೆ. ಸಕಾರಾತ್ಮಕ ಶಕ್ತಿಗಳು ನಮ್ಮಲ್ಲಿ ಚೈತನ್ಯ ತುಂಬಿ ಬರುತ್ತೆ. ಮತ್ತೆ ನಮಗೆ ಏನೇನು ಬೆನ್ನಿಂದ ನಮಗೆ ಕಷ್ಟಗಳು ಅಂತ ತುಂಬಿ ಕೂತಿದೆಯಲ್ಲ, ಅದಷ್ಟು ಪರಿಹಾರ ಆಗ್ತಾ ಬರ್ತಿರುತ್ತೆ. ಈಗಲೇ ಆಗ್ಬಿಡುತ್ತೆ ಇಲ್ಲ, ಅದು ಮಾಡ್ತಾ 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 ಅದು ನಮಗೆ ಆಗ್ತಾ ಬರುತ್ತೆ. ಆದ್ರೆ ಮುಂದಿನ ವಿಡಿಯೋದಲ್ಲಿ ಈ ಕಷ್ಟಗಳ ಪರಿಹಾರ ಆಗ್ಲಿಕ್ಕೋಸ್ಕರ ಯಾವ್ಯಾವ ರೀತಿ ಅದನ್ನ ಸೈಕಲಿಂಗ್ ಆಗಿ ಸ್ನಾನ ಮಾಡಬೇಕು ಅಂತ ಹೇಳ್ತೀನಿ. ಸುಮ್ಮನೆ ಸಿಕ್ತು ಅಂತ ಹೇಳಿ ಆ ರೀತಿ ಸ್ನಾನ ಮಾಡೋದಲ್ಲ. ಅದರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ಆದರೆ ಕೆಲವೊಂದು ಕಷ್ಟಗಳಿರುತ್ತಲ್ಲ, ಆ ಕಷ್ಟಗಳ ಪರಿಹಾರಕ್ಕೆ ಕೆಲವೊಂದು ರಾಶಿಗಳಿಗೆ ಅದನ್ನ ತಾಳೆ ಮಾಡಿ, ಅಂದ್ರೆ ಅದನ್ನ ನೋಡಿ ಅದನ್ನ ಒಂದು ವ್ಯವಹಾರವಾಗಿ ಅದನ್ನ ಮಾಡಿದ್ವಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಒಂದು ರೀತಿಯಲ್ಲಿ ಸಮಸ್ಯೆಗಳು ಪರಿಹಾರ ಆಗಬಹುದು. ಹಾಗೆ ಆಗತ್ತೆ. ಅವರವರ ಒಂದು ಜೀವನದ ಒಂದು ಜಾತಕದ ಕುಂಡಲಿಯಲ್ಲಿ ಅವರವರ ಒಂದು ದಶಾಭುಕ್ತಿ ಕಾಲಗಳನ್ನ ಪರಿಶೀಲನೆ ಮಾಡಿದಾಗ ಹೇಗೆ ಅದು ಪರಿಹಾರ ಆಗತ್ತೆ ಅನ್ನೋದು ಮುಂದೆ ನೋಡಿ ಹೇಳ್ಬೋದು. ಈ ರೀತಿಯಾದಂಥ ಸಮಸ್ಯೆಗಳು ಪರಿಹಾರ ಆಗುವಂತಹ ಒಂದು ಪರ್ವಕಾಲ ಈ ಅಮಾವಾಸ್ಯೆ. ಈ ಪರ್ವಕಾಲದಲ್ಲಿ ಯಾರೂ ಮರಿಬೇಡಿ. ಇದು ಬಹಳ ಸುಲಭವಾಗಿ ಮಾಡುವಂತಹ ಒಂದು ಕೆಲಸ. ಇದು ಯಾವುದು ನಷ್ಟ ಆಗಲ್ಲ, ಯಾವುದೇ ರೀತಿಯಾದಂಥ ಕಷ್ಟಕ್ಕೂ ಬರೋದಿಲ್ಲ, ಯಾವುದೇ ರೀತಿಯಾದಂಥ ಮನಸ್ಸಿಗೆ ಹಿಂಸೆನೂ ಆಗಲ್ಲ. ಆದರೆ ಶ್ರದ್ಧೆಯಿಂದ ಮನಸ್ಸಿಗೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಹಿರಿಯರನ್ನೆಲ್ಲ ಏನೇನು ನಿಮ್ಮ ಪೂರ್ವಜರಾದಂಥ ತಂದೆ ತಾಯಿಗಳೆಲ್ಲ ಸ್ಮರಣೆ ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡಿ ನನ್ನೆಲ್ಲ ಅನಿಷ್ಟಗಳು ಪರಿಹಾರ ಆಗಲಿ, ನನ್ನ ಇಷ್ಟಾರ್ಥಗಳೆಲ್ಲ ನೆರವೇರಲಿ, ನಾನು ಇಡುವಂತಹ ಹೆಜ್ಜೆ ಎಲ್ಲ ನನಗೆ ಪ್ರತಿಯೊಂದು ಯಶಸ್ಸು ಸಿಗಲಿ, ನಾನು ಮಾಡುವಂತಹ ಗುರಿ ನೋಡುವಂತಹ ಗುರಿ ಇದೆಯಲ್ಲ ಆ ಕೆಲಸಗಳೆಲ್ಲ ನನಗೆ ಸುಗಮವಾಗಿ ಎಲ್ಲ ನಡೆಸ್ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಅವತ್ತಿನ ದಿವಸ ಚಂದ್ರನನ್ನ ಸ್ಮರಣೆ ಮಾಡಿ, ಸೂರ್ಯನನ್ನ ಸ್ಮರಣೆ ಮಾಡಿ, ನಿವೃತ್ತಿ ಅಂತ ಅಭಿಮಾನಿ ದೇವತೆ ಇರ್ತಾನೆ. ಆ ನಿವೃತ್ತಿ ಮಂತ್ರವನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ ಆ ಮಂತ್ರವನ್ನು ಹೇಳ್ಕೊಂಡು ಸ್ನಾನ ಮಾಡಿ. ಖಂಡಿತ ನಿಮ್ಮೆಲ್ಲ ರೀತಿಯ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಮುಂದಿನ ವಿಡಿಯೋಗಳಿಗೆ ಫಾಲೋ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಕೆಲವು ಸಂಕ್ಷಿಪ್ತವಾದಂಥ ಪರಿಹಾರವನ್ನ ವಿವರಣೆಯನ್ನು ನಾನು ತಿಳಿಸ್ತೀನಿ. ಆ ಸಂಖ್ಯೆಗೆ ದೂರವಾಣಿ ಮಾಡಿ ನಿಮ್ಗೆ ಏನಾದ್ರು ಸಂಶಯ ಇದ್ರೆ ಕರೆ ಮಾಡಿ ಅಂತ ಹೇಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.